ಮಂಗಳೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಅವರ ಸೋಲಿಗೆ ನೈತಿಕ ಹೊಣೆ ಹೊತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ರಾಜೀನಾಮೆ ನೀಡಬೇಕೆಂದು ಮೊಬೈಲ್ ಕರೆಯ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತ ಎನ್ನಲಾದ ವ್ಯಕ್ತಿಯೊಬ್ಬರು ಮಾಡಿರುವ ಟೀಕೆ ವಾಟ್ಸಪ್ ಮೂಲಕ ವೈರಲ್ ಆಗಿದೆ. ದೇವರಾಜ್ ಎಂದು ಹೆಸರು ಹೇಳುವ ವ್ಯಕ್ತಿ ಹರೀಶ್ ಕುಮಾರ್ ಅವರಿಗೆ ಕರೆ ಮಾಡಿ ತುಚ್ಛವಾಗಿ ನಿಂದಿಸಿದರು. ಒಂದು ಚೂರು ಕೋಪಗೊಳ್ಳದೆ ಪ್ರತಿಕ್ರಿಯೆ ನೀಡಿರುವ ಹರೀಶ್ ಕುಮಾರ್ ಅವರ ಕರೆಯ ವಾಯ್ಸ್ ಇಲ್ಲಿದೆ ನೋಡಿ. ಅಣ್ಣ ನಮಸ್ತೆ. ನಮಸ್ತೆ. ಬಕ ಎಂಚುಂಡು ರಿಸಲ್ಟ್? పేరు ದೇವರಾಜ್. ಹಲೋ, ದೇವರಾಜ್ ಬಂದು ఓ ದೇವರಾಜ್ ಬಂದು పల్లె పల్లె ಅಣ್ಣ ಈರಾಗಿ ಬ್ಲಾಕ್ ಪ್ರೆಸಿಡೆಂಟ್ ನಂಗೆಲ್ಲ ಪೂರನೆಲ್ಲ ಗುರ್ತುಂಡ ಏರ್ನ ಕಾಂಗ್ರೆಸ್ ನಿಕಲ್ನ ಅಂಚವಂಡ ಈ ರೀತಿ ಪ್ರೆಸಿಡೆಂಟ್ ಐತಿ ನಿಕಲ್ ನಾವು ಕಾಂಗ್ರೆಸ್ ಬ್ಲಾಕ್ ದ ಪೂರ ಪ್ರೆಸಿಡೆಂಟ್ ನಂಗೆಲ್ಲ ಗುರ್ತುಂಡ ಗೆನ್ನಿ ಇದು ಏನು ಯಾನ್ ಇರೇ ಪಂಡತೆ ಪುದರ್ ದೇವರಾಜ್ ಬಂದು ದೇವರಾಜ್ ಒಲ್ತು ಅವ್ರದ ತುಲಾವಾಡಿ ಯಾನ್ ಇರೇ ಕೇಂದಿನಿ ಯಾನ್ ದಲ್ ಪ್ರೆಸಿಡೆಂಟ್ ದಾಲತ್ ಅಪ್ಪ ವಾಊರ್ದಾರು ಒಲ್ತಾರು ಯಾನ್ ಕುಡ್ಲದಯನೆ ಓ ಊರ್ದಯಲತ್ ಕುಡ್ಲದಯನೆ ದಾನೆ ಅವಳು ಪನಿ ಅತ್ತತಿ ಯಾನ್ ಕೇಳಿ ಪೂರ ಬ್ಲಾಕ್ ಪ್ರೆಸಿಡೆಂಟ್ ನಂಗೆಲ್ಲ ಗುರ್ತುಂಡ ಗೆನ್ನಿ ಅನ್ನ ಈರೆಗೆ ದಯಗು ಅತ್ತ ದಯಗೆ ನನಗೆ ಏತು ಓಟು ಬೈದಿನಿಂದ ಅವನ ಡೀಟೇಲ್ಸ್ ಕಲೆಕ್ಟ್ ಮಾಡ್ತದೆ ಪೂರ ಕೇನೊಲ್ಲೆ ತಂದು ಒಂದು ಐಕಾತ್ರಗೆ ಜಾಸ್ತಿ ಪಾತೆರ್ನ ಏನೇನಿಗೆ ಎತ್ತೆತ್ತು ಬೋಣ ಆತು ಪಾತೆರ್ ಈರು ಏನು ಒಂಜಿ ಕರೆಕ್ಟ್ ಪಂಡದ ವಿಷಯ ಮತ್ತೆ ಐದು ದುಂಬು ಈರೊಂಜಿ ಕೆಲಸ ಮಲ್ಪಲಿ ಈರ ಪ್ರೆಸಿಡೆಂಟ್ ಸೀಟ್ ರಿಸೈನ್ ಮಲ್ಪಲಿ ಈರೆಗೆ ಈರ್ನ 500 ಓಟು ದಪ್ಪನ ಕೆಪಾಸಿಟಿ ಈರ ಎಂಜಿನ ಪಾರ್ಟಿ ಪ್ರೆಸಿಡೆಂಟ್ ಏನು ಬ್ಲಾಕ್ ದಾಗ ರಿಪೋರ್ಟ್ ಕೇನುವೆ ಈರ್ ಕೇನು ಬರ್ಚಾವ ಬುಡ್ಲೆ ಈರೆಗೆ ಈರ್ನ 2 ಓಟು ದಪ್ಪನ ಕೆಪಾಸಿಟಿ ಈರ ಎಂಜಿನ ಪಾರ್ಟಿದ ಪ್ರೆಸಿಡೆಂಟ್ ಈರ್ ರಿಸೈನ್ ಮಲ್ತ ಪೋಯರಾಪ ಈರೆಗೆ ಮಾನ ಮರ್ಯಾದಿಜ್ಜೆ ಏತ್ ಇಲೆಕ್ಷನ್ ಈರೆಗೆ ಮಾನ ಮರ್ಯಾದಿಂಡೆ ಓಟು ದಪ್ಪರೆ ಈರ ఆయన ఎగ్డెన పిరావుడు నేలొందు పోలే వీరేంద్ర ఎగ్డెన పిరావు ఈయన పూంచిన ఎదురు ఆయన ఎదురు నేలొందు పోలే పద్మరాజు నంచిన ಯೋಗ್ಯ ವ್ಯಕ್ತಿನ ಗೆಂದವ ನಂಚಿನ ಯೋಗ್ಯತೆ చెందిన ಪ್ರೆಸಿಡೆಂಟ್ ದಾಯಗಬೋಡಿ ಪದ್ಮರಾಜು ನಂಚಿನ ಯೋಗ್ಯ ವ್ಯಕ್ತಿನ ಗೆಂದಾವ ನಂಚಿನ ಯೋಗ್ಯತೆ పొందిన ಪಾರ್ಟಿ ಪ್ರೆಸಿಡೆಂಟ್ ದಾಯಬೋಡಿ ಇಂಗ್ಲಿಗ್ ಜನಾರ್ದನ ಪೂಜಾರ್ಲ 5 ಸರ್ತಿ ಸೋತೆರತ್ತ ಅವು ಬುಡ್ಲೆ ಮಾರ್ರೆ ಈ ಸರ್ತಿದ ಟ್ರೆಂಡ್ ಇಂಚಿನ ಒಂಜಿ ಲೋಫರ್ ಅವರಿ ಮಿಲಿಟದೆ ಕಲ್ವೆ ಬತ್ತು ಮೂಲು ಉಂಟೊಂದು ನಮ್ಮ ಮಕ್ಕಳೇನು ಅವಳ ಬಿರುವೆರೇನು ಸೋಪೇರು ಬಂದ ಈ ಪೂಜಾರಿ ಜಾತಿ ತಗೊಳ್ಳಿ ಇತ್ತಿದ್ದಾರೆ ಪ್ರಯೋಜನ ಇರಗಿ ಯಾನ್ ಅವನಕ್ಕೇನು ಇರಗಿ ಈರ್ ಏತ್ ಪಾರ್ಟಿ ಮೀಟಿಂಗ್ ಮಾಡ್ತಿದ್ದಾರೆ ಇರಗಿ ಒಂಜಿ ಮೆಂಬರ್ ನಗಲ ಗುರ್ತೊಂಡ ಇರ ಫಸ್ಟ್ ಬನ್ನಿ ಇರೋ ಜಾತಿ ಯಾನ್ ಬಿರುವೇನೆ ಯಾನ್ ತಲ ಓಡಾರಿದಾಲತ್ ದಯಗ ಬನ್ನಗ ಐಕ್ಯಗೆ ಯಾನ್ ಓ ಎಂಕುಲ್ ಬೇಲ ಮಲ್ಪಡ ಈರ್ ಮಲ್ದನ್ ಮಂದನ ಏತ ಓಟದ ಇದ್ದಲ್ಲ ಈರೆಗ್ ಬಂಜಿ ಈರೊಂಜಿ ಪಾರ್ಟಿದ ಮೀಟಿಂಗ್ ಮಲ್ಪದಾರೆ ಈ ಪಾರ್ಟಿದ ನಿಕುಲು ಏತ್ ಮೀಟಿಂಗ್ ಇದ್ದಾರೆ ನಿಕುಲು ಎಲೆಕ್ಷನ್ ದುಂಬು ಬಿಡ್ಲೆ ಎಲೆಕ್ಷನ್ ಆಯ್ ಬಕ್ಕಲ ಇಜಿನ ದುಂಬುಲ ಏತ್ ಮೀಟಿಂಗ್ ಮಲ್ದಾರೆ ಏತ್ ಆರ್ಗನೈಸ್ ಮಲ್ದಾರೆ ಪಾರ್ಟಿ ನಿಕುಲು ಏತ್ ಆರ್ಗನೈಸ್ ಮಲ್ದಾರೆ ಪಲ್ಲೆ ಎನ್ನೆ ದುಡ್ಡು ಪಲ್ಲೆ ಓಲ್ ಮೀಟಿಂಗ್ ಇದ್ದಾರೆ ಓ ಏತ್ ಆರ್ಗನೈಸ್ ಮಾಡ್ತಾರೆ ಈರ್ನ 2 ಏತ್ ಓಡ್ತಾ ಇದ್ದಾರೆ ದೆಪ್ಪದಾರಿ ಲೋಪಲ್ನೆ ಎಲ್ಲ ಬುಡ್ಸೋತುಂಟು ಇದಕ್ಕೆ ಯಾಪಲ್ ಬುಡ್ಸೋತುಲ್ಲ ಬರ್ಕ ಆಫೀಸ್ ಗತ್ತು ಈರ್ ಮರ್ಯಾದ್ರಿ ರಿಸೈನ್ ಮಾಡ್ತಾರ ಬಚಾವ್ ಈ ಸರ್ತಿ ಈರೆಗ ಮಾನ ಮರ್ಯಾದೆ ಇತ್ತು ಈರ್ ರೆಸ್ಪಾನ್ಸಿಬಲ್ ಇದೆ ತಂದು ರಿಸೈನ್ ಮಲ್ಪಲೆ ಈರಿ MLC ದೆತ್ತೊಂಡಾರು MLC ದೆತ್ತೊಂದು ಊರು ದಾದ ಕಂತಾರೆ ಊರು ದಾದ ಕೊಡಿಯಾರು ದಾದ ಡೆವಲಪ್ಮೆಂಟ್ ಮಲ್ತಾರೆ ಈರ್ಲ ಶ್ರೀನಿವಾಸ್ ಪೂಜಾರ್ಲ ಬಾತಾರಚ್ಚಿ ಶ್ರೀನಿವಾಸ್ ಪೂಜಾರ್ಲ ಯೂಸ್ಲೆಸ್ MP ಪೂಜಾರಿ ಜಾತಿ ವಿನ್ ಆದಲೆ ಎಂಗ್ಲೆ ಪ್ರಯೋಜನ ಇಜ್ಜಿ ಆರ್ ಬಿಜೆಪಿ ವಿನ್ ಆಂಡಲೆ ಎಂಕ್ ಪೂಜಾರಿ ಜಾತಿ ಬಂದು ಹೆಮ್ಮೆಜ್ಜಿ ಎಂಕ್ ಬೋಳಿತ್ತೀನಿ ಇನ್ನ ಕಾಂಗ್ರೆಸ್ ಪದ್ಮರಾಜ್ ವಿನ್ ಆಡಿತ್ತೀನಿ ಪದ್ಮರಾಜ್ ಅಂಚಿನ ಜನನು ಸೋಪೈನ ನಿಕುಲ್ ದಾಯಿ ಪಾರ್ಟಿ ಪ್ರೆಸಿಡೆಂಟ್ ದಾಯಿಗೆ ನಾಲಾಯಕಿ ನಿಕುಲು ರಿಸೈನ್ ಮಲ್ಪಲೆ ಯಾನೊಂಜಿ ಪನುಡೆ ರೆಸ್ಪಾನ್ಸಿಬಲ್ ದೆತ್ತೊಂದು ರಿಸೈನ್ ಮಲ್ಪಲೆ ಬೊಕ್ಕ ಬಡನಿ ಕಂಟಿನ್ಯೂಷನ್ ಬೊಕ್ಕ ಮಲ್ತೊಲ್ ನೀರು ಇರೇನ್ ಕಂಟಿನ್ಯೂ ಮಲ್ಪೇಡ ಬೊಕ್ಕ ಮಲ್ಪಡು ಜವಾಬ್ದಾರಿ ದೆತ್ತೊಂದು ರಿಸೈನ್ ಮಲ್ಪಲೆತೆ ಈರ್ ಮಲ್ಪುಲೆ ಬನ್ಪಿನಿ ಎಂಕುಲು ಈರ್ ಮಲ್ತಿಜಿರಿ ಏರೇನು ಮಲ್ಪಾವ ಎಂಕುಲು ರಿಸೈನ್ ಏರ್ ಮಲ್ತಿಜಿರ್ಲಿ ಎಂಕುಲು ಮಲ್ಪಾವತಿ ಈರೇನ್ ಡಿಸೈನ್ ಎಂಕುಲು ಈರೇನು ಮಲ್ಪಾವ ಪಾತಿರ್ಗ ಈರ್ ಮರ್ಯಾದ ರಿಸೈನ್ ಮಲ್ಪಲೆ ಬಚಾವ್ ಈ ಘಟನೆಗೆ ಪ್ರತಿಕ್ರಿಯಿಸಿ ಪತ್ರಿಕಾಗೋಷ್ಠಿ ನಡೆಸಿದ ಹರೀಶ್ ಕುಮಾರ್, ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೋತಿದೆ ನಿಜ. ಅದಕ್ಕಾಗಿ ವಾಟ್ಸಪ್ ಯೂನಿವರ್ಸಿಟಿಯವರು ರಾಜೀನಾಮೆ ನೀಡಬೇಕೆಂದ ಮಾತ್ರಕ್ಕೆ ರಾಜೀನಾಮೆ ನೀಡುವುದಿಲ್ಲ.
ನಾನು ವಾಟ್ಸಪ್ ವಿವಿ ವಿದ್ಯಾರ್ಥಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಹೇಳಿದ್ದಾರೆ. ಯಾವತ್ತೂ ಕೂಡ ಏನಾದ್ರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ 8 ಜನ ಆಗಿನ 7 ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಚಾಲೆಟ್ ಬಿಟ್ಟವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು. ಇವತ್ತು ಯಾರೋ ರಾಜೀನಾಮೆ ಕೇಳ್ತಾರೆ ಅಂತ ರಾಜೀನಾಮೆ ಕೊಡೋಕ್ಕಾಗಲ್ಲ. ಪಕ್ಷದ ಯಾರಾದ್ರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವ್ದಾದ್ರು ಪದಾಧಿಕಾರಿಗಳು, ನಮ್ಮ 8 ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು, ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತ ಸನ್ಮಾನ್ಯ ಪದ್ಮರಾಜರವರು, ಇಂತಹ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ. ಕೇಳಬಾರ್ದು ಅಂತೇನಿಲ್ಲ, ಕೇಳ್ಬೋದು. ಆದ್ರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತೆ ಅದು? ನಾನು ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್. ವಿದ್ಯಾರ್ಥಿ ಜೀವನದಲ್ಲಿ NSU ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ 4 ವರ್ಷ. 15 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಯುವಕ ಕಾಂಗ್ರೆಸ್ ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನ್ನನ್ನೇನು ಮನೆಯಲ್ಲಿ ಕೂತವನನ್ನು ತಂದು ಜಿಲ್ಲಾಧ್ಯಕ್ಷ ಮಾಡಿದಲ್ಲ, ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಹಿಂದೆ ಜನಾರ್ದನ ಪೂಜಾರಿ, ವೀರಪ್ಪ ಮೊಯ್ಲಿಯವರು ಸೋತಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮಾನಾಪಗಳಲ್ಲಿ ಸೋತಿದೆ. ಸೋತ ತಕ್ಷಣ ಯಾರೂ ರಾಜೀನಾಮೆ ನೀಡಿಲ್ಲ. ಅಂತಹ ಪರಂಪರೆ ಇದ್ದರೆ ನಾನು ಆ ಬಗ್ಗೆ ಆಲೋಚಿಸಬಹುದಿತ್ತು ಎಂದಿದ್ದಾರೆ. ಈ ಕರೆಯ ಮಾತಿನ ಭರಾಟೆಯಲ್ಲಿ ದೇವರಾಜ್ ಎಂಬುವರು ಓಡಾರಿ ಎಂಬ ಪದ ಬಳಸಿದ್ದು ಹಲವರ ಕೆಂಗಣ್ಣಿಗೆ ಕಾರಣವಾಗಿತ್ತು. ಮಾಜಿ ಯೋಧನನ್ನು ಕಳುವೆ ಎಂದು ಹೇಳಿರುವುದು, ವೀರೇಂದ್ರ ಹೆಗಡೆ, ಹರೀಶ್ ಪೂಂಜರ ಬಗ್ಗೆ ಉಲ್ಲೇಖ ಇರುವುದು ಕೂಡ ದೇವರಾಜ್ ಅವರ ಮೇಲಿನ ಕೋಪಕ್ಕೆ ಕಾರಣವಾಗಿತ್ತು. ಓಡಾರಿ ಎಂಬ ಶಬ್ದ ಬಳಕೆ ಯಾರಿಗೆ ಮಾಡಿದ್ದೀರಿ ಎಂದು ಕುಲಾಲ ಸಮುದಾಯದ ಯುವಕರ ಪ್ರಶ್ನೆಗೆ ಅವರು ಕ್ಷಮೆಯಾಚನೆ ಮಾಡಿರುವ ವಾಯ್ಸ್ ಕೂಡ ಈಗ ಹಲವರ ಮೊಬೈಲ್ನಲ್ಲಿ ಹರಿದಾಡಿದೆ. ಹಲೋ, ನಮಸ್ತೆ. ಮಾತೆರಡಲ ಕುಲಾಲ ಜವನಿಯರಡ ಕುಲಾಲ ಸಮುದಾಯದ ಕಡ ಕೋಡೆ ಒಂಜಿಯನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇನು ರಿಸೈನ್ಗೆ ಎನ್ನಾಗ ತತ್ತು ಮೋಸೋಡು ಒಂಜಿ ಶಬ್ದ ಬಳಕೆ ಆತನು ಅಂಚಾದ ಪುನಃ ಕುಲಾಲ ಸಮುದಾಯದ ಕಲಿಗೆ ಎನ್ನ ಮಿತ್ತು ಬೇಜಾರಾತನು. ಅಂಚಾದ ಪುನಃ ಮಾತೆರಡಲ ಕುಲಾಲ ಸಮುದಾಯದ ಕಡ ನಿಕಲ್ಡಯಾನು ಕ್ಷಮೆಕೇನೊಂದುಲ್ಲೆ ಮಾಪ್ ಮಾಲ್ಪೋಡು ಬಂದು ನಿಕಲ್ಡಕ್ಕೇನೊಂದುಲ್ಲೆ. ಏನಿದ್ದರೂ ಈ ವ್ಯಕ್ತಿ ಪದ್ಮರಾಜ್ ಅವರ ಕಟ್ಟ ಅಭಿಮಾನಿಯಾಗಿರುವ ಕಾರಣ ಪರಿಸ್ಥಿತಿ ಹದಗೆಡದಂತೆ ಇದನ್ನು ನಂದಿಸುವ ಕಾರ್ಯ ನ್ಯಾಯವಾದಿಗಳಿಂದಲೇ ಆಗಬೇಕಾಗಿದೆ ಎಂದು ಹಲವರ ಅಂಬೋಣವಾಗಿದೆ.